ರಕ್ಷಿತ್ ಮತ್ತು ರಶ್ಮಿಕಾ ನಿಶ್ಚಿತಾರ್ಥ ನಿನ್ನೆ ಅನೌನ್ಸ್ ಆಯಿತು. ಇನ್ನೇನು ಅವರ ಎಂಗೇಜ್ಮೆಂಟ್ ಮುಗಿಯೋ ತನಕ ಎಲ್ಲಾ ಕಡೆ ಇವರದೇ ಸುದ್ದಿ ಇರೋದಂತೂ ಗ್ಯಾರಂಟಿ. ಸೊ ಈ ಪ್ರೀತಿ ಯಾವಾಗ ಆಯ್ತು, ಹೇಗಾಯ್ತು, ಏನನ್ಸ್ತಾ ಇದೆ ಅಂತೆಲ್ಲ ವಿಚಾರಿಸಿದಾಗ ಕೆನ್ನೆ ಕೆಂಪಾಗಿಸಿಕೊಂಡು ಕಂಗಳಲ್ಲಿ ಆಸೆ ತುಂಬಿಕೊಂಡು ತುಟಿಗಳ ಮೇಲೆ ತುಂಟ ನಗುವಿನೊಂದಿಗೆ ಉತ್ತರ ಕೊಟ್ರು ರಕ್ಷಿತ್. ಈ ಪ್ರೇಮ ಸಂಬಂಧದ ಸುದ್ದಿ ಹೊರಬಿದ್ದಿದ್ದು ರಶ್ಮಿಕಾ ಅವರ ಫೇಸ್ಬುಕ್ ನಿಂದ. ಆದರೆ ಪಬ್ಲಿಕ್ ಅಲ್ಲಿ ಇದರ ಬಗ್ಗೆ ಮಾತನಾಡಿದ್ದು ರಕ್ಷಿತ್. ಈ ಬಗ್ಗೆ ಏನನ್ನಿಸ್ತಾ ಇದೆ ಅಂತ ಮಾಧ್ಯಮದವರು ಕೇಳಿದ್ದಕ್ಕೆ, ನೀವು ಮೊದಲ ಸಲ ಕೇಳಿದಾಗಲೂ ಮುಜುಗರ ಆಗಿತ್ತು, ಈಗಲೂ ಉತ್ತರ ಕೊಡೋದಕ್ಕೆ ಮುಜುಗರ ಆಗ್ತಿದೆ ಅಂತ ಸಂಕೋಚದಿಂದ ಹೇಳಿದ್ರು. ಫಸ್ಟ್ ಲವ್ ಅಂತ ಕೇಳಿದಾಗ ಕಾಲೇಜ್ ಸಮಯದಲ್ಲಿ ಇದ್ದ ಲವ್ ಬಗ್ಗೆ ನೀವು ಕಿರಿಕ್ ಪಾರ್ಟಿಯಲ್ಲಿ ನೋಡಿದ್ದಿರಲ್ಲ ಅಂತ ಉತ್ತರಿಸಿದ್ರು. ಮೊದಲು ಇದು ಗಾಸಿಪ್ ಅಷ್ಟೇ ಆಗಿತ್ತು. ಈ ಗಾಸಿಪ್ ಪತ್ರಿಕೆ ಟಿವಿಗಳಲ್ಲಿ ಹಬ್ಬುವ ಮುನ್ನ ಫೀಲಿಂಗ್ಸ್ ಇದ್ರೂ ಈ ಲವ್ ಜೋಡಿಯಷ್ಟು ಸೀರಿಯಸ್ ಆಗೇನು ಯೋಚನೆ ಮಾಡಿರಲಿಲ್ವಂತೆ. ಬಟ್ ಸುದ್ದಿ ದೊಡ್ಡದಾಗಿ ಹರಡಿದ ನಂತರ ಯೋಚನೆ ಮಾಡಿ ರಕ್ಷಿತ್ ಅವರು ತಮ್ಮ ಉಡ್ಬಿ ಮಾವನನ್ನ ಭೇಟಿಯಾಗಿ ವಿಷಯ ಮಾತಾಡಿದ್ರಂತೆ. ಅಂದ ಹಾಗೆ ಚಿತ್ರ ಹಿಟ್ ಆದ ಖುಷಿಯಲ್ಲಿ ಮೊದಲು ಪ್ರಪೋಸ್ ಮಾಡಿದ್ದು ರಕ್ಷಿತ್ ಶೆಟ್ಟಿ ಅವರೇ ಅಂತ ಒಪ್ಪಿಕೊಂಡಿದ್ದಾರೆ. ಲವ್ ಹೇಗೆ ಶುರುವಾಯಿತು ಅಂತ ಕೇಳಿದ್ರೆ ಯಾವಾಗ ಹೇಗೆ ಶುರುವಾಯಿತು ಅನ್ನೋದು ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ರಕ್ಷಿತ್. ಇನ್ನು ರಕ್ಷಿತ್ ಶೆಟ್ಟಿ ಕುಟುಂಬದ ಪಾಲಿಗೆ ರಶ್ಮಿಕಾ ಭಾಗ್ಯಲಕ್ಷ್ಮಿ. ಮೊದಲು ತಮಾಷೆಯಾಗಿ ಹೇಳಿದ್ದು ಆಮೇಲೆ ನಿಜವಾಗಿ ಹೋಗಿದೆ. ರಕ್ಷಿತ್ ಅಮ್ಮನಿಗೆ ರಶ್ಮಿಕಾ ತುಂಬಾ ಇಷ್ಟವಾಗ್ಬಿಟ್ಟಿದ್ದಾರೆ. ರಶ್ಮಿಕಾ ಅವರ ಅಪ್ಪ ಅಮ್ಮನಿಗೂ ರಕ್ಷಿತ್ ಬಗ್ಗೆ ಬಹಳ ಪ್ರೀತಿ, ಅಭಿಮಾನ. ಜುಲೈ 3ಕ್ಕೆ ಕೊಡಗಿನಲ್ಲಿ ಎಂಗೇಜ್ಮೆಂಟ್ ಆಗ್ತಿರೋ ಈ ಜೋಡಿ ಬಗ್ಗೆ ಆಗಾಗ ಇನ್ನಷ್ಟು ಮಾಹಿತಿ ನಿಮಗೋಸ್ಕರ ತರ್ತಾ ಇರ್ತೀವಿ. ಸ್ಟೇ ಟ್ಯೂನ್ ಟು ಸ್ಯಾಂಡಲ್ವುಡ್ ಸೆಂಟ್ರಲ್.